ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಹಾಗೂ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ನಲ್ಲಿ ನಾವು ಈಗ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಅದು ಯಾವಾಗಪ್ಪ ಅಂತಂದ್ರೆ ಪರೀಕ್ಷಾ ದಿನಾಂಕ 9/4/2025 ನಾವು ಬುಧವಾರದಂದು ಈ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಈ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಪ್ರವೇಶವನ್ನ ನೀಡ್ತಾ ಇದ್ದೀವಿ. ತಾವೆಲ್ಲರೂ ಬೇಸಿಗೆ ಶಿಬಿರದ ಉಚಿತ ಪ್ರವೇಶವನ್ನ ಪಡಿಬೇಕನ್ನ ಅನ್ಕೊಂಡಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 9/4/2025 ಬುಧವಾರರಂದು ನೀವೇನ್ ಮಾಡ್ಬೇಕು, ಬೆಳಗ್ಗೆ 11 ಗಂಟೆಗೆ ಪರೀಕ್ಷೆಯನ್ನ ಬರೆದು ಈ ಒಂದು ಅಂಕಗಳನ್ನ ಪಡೆದು ಉಚಿತ ಒಂದು ಪ್ರವೇಶವನ್ನ ಪಡೆಯಿರಿ ಅಂತ ತಿಳ್ಕೊತಾ ಇದ್ದೀನಿ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವು ನಮ್ಮಲ್ಲಿ ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಗೋಕಾಕ್, ಹೌದಾ, ನಾವೇನ್ ಮಾಡ್ತಾ ಇದ್ದೀವಿ, ಈ ವರ್ಷ ಸಮರ್ ವೆಕೇಶನ್ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಸಮರ್ ವೆಕೇಶನ್ ಕ್ಲಾಸ್ಗಳು ನಮ್ಮಲ್ಲಿ 7/4/2025 ಕ್ಲಾಸ್ಗಳು ಪ್ರಾರಂಭವಾಗ್ತವ. ಆಲ್ರೆಡಿ ಅಡ್ಮಿಷನ್ಸ್ ಗಳು ಓಪನ್ ಆಗಿದ್ದಾವ. ಯಾರಾದ್ರೂ ನೀವು ಈ ಒಂದು 2 ತಿಂಗಳು ಬೇಸಿಗೆ ರಜೆ ಅವಧಿಯನ್ನ ಕಳಿಬೇಕು ಅನ್ಕೊಂಡಿದ್ರೆ ನೀವೇನ್ ಮಾಡ್ಬೋದು, ಈ ಒಂದು ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ತಾವೆಲ್ಲರೂ ಈ ಬೇಸಿಗೆ ರಜೆಯ ಒಂದು ಪ್ರವೇಶಗಳನ್ನ ಪಡೆಯರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಾವು ಪ್ರಮುಖವಾಗಿ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಈಗ ನೋಡಿ ಕರೆಕ್ಟ್ ಐತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇವತ್ತು ನಾವು ಅಲ್ಪಸಂಖ್ಯಾತರ ಮೊರಾರ್ಜಿಯ ಒಂದು ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡೋಣ. ಯಾಕಂದ್ರೆ ನಾವು ಒಂದು ವಾರದಿಂದ ಕ್ಲಾಸ್ ಗಳನ್ನ ಮಾಡ್ಲಿಕ್ಕೆ ಅನಿವಾರ್ಯ ಕಾರಣದಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಕಾಲ್ ಮುಖಾಂತರ ಕೇಳ್ತಾ ಇದ್ರಿ ಸರ್ ಕ್ಲಾಸ್ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಮತ್ತೆ ಈಗ ಆನ್ಲೈನ್ ಕ್ಲಾಸ್ ಗಳನ್ನ ಪ್ರಾರಂಭ ಮಾಡಿದ್ದೀವಿ. ತಾವೆಲ್ಲರೂ ಏನ್ ಮಾಡ್ರಿ ಅಂತಂದ್ರೆ, ಈ ಕ್ಲಾಸ್ಗಳಲ್ಲಿ ನಾವೇನ್ ಮಾಡೋಣ, ಇವತ್ತಿನ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ನಾಳಿನ ದಿವಸಗಳಲ್ಲಿ ನಾವು ಏನ್ ಮಾಡೋಣ, ಸಂಪೂರ್ಣವಾಗಿ ಆ ವಿಶ್ಲೇಷಣೆಗಳ ಮುಖಾಂತರ ನಾವು ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ನಿಮಗೆ ಒಂದು ಆ ಅಲ್ಪಸಂಖ್ಯಾತರ ಮೊರಾರ್ಜಿಯ ಒಂದು ಸಂಭವನೀಯ ಪ್ರಶ್ನೆಗಳನ್ನ ನಾನು ತರ್ತಾ ಇದ್ದೀನಿ. ಆ ಒಂದು ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾನೆ ಹೋಗೋಣ ಅಂತ ಹೇಳಿ ತಿಳ್ಕೊಂಡು, ಈಗ ನೋಡಿಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಮೊದಲ ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂತಂದ್ರೆ, ಈ ಸೂರ್ಯನ ಬೆಳಕಿನಲ್ಲಿರುವ ಜೀವಸತ್ವ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸೂರ್ಯನ ಒಂದು ಬೆಳಕಿನಲ್ಲಿರ್ತಕ್ಕಂಥ ಜೀವಸತ್ವ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಆಯ್ಕೆ ಏನಾಗಿದೆ, ಎ ಜೀವಸತ್ವದ, ಸಿ ಜೀವಸತ್ವದ, ಬಿ ಜೀವಸತ್ವದ, ಆಮೇಲೆ ಡಿ ಜೀವಸತ್ವ ಇದೆ, ಹೌದಾ. ಹಾಗಾದ್ರೆ ನಮ್ಗೆ ಉತ್ತರ ಯಾವ್ದಾಗ್ತದಪ್ಪ ಅಂತಂದ್ರೆ, ಸೂರ್ಯನ ಬೆಳಕಿನಿಂದ ನಮ್ಗೆ ಏನಾಗ್ತದ ಅಂತಂದ್ರೆ ಡಿ ಜೀವಸತ್ವ ಸಿಗ್ತದ, ಹೌದಾ. ಏನ್ ಸಿಗ್ತದ್ರಿ, ಡಿ ಜೀವಸತ್ವ. ನೈಸರ್ಗಿಕವಾಗಿ ಮಾನವನಿಗೆ ಫ್ರೀ ಆಗಿ ಸಿಗುವುದು ಯಾವ್ದಪ್ಪ ಅಂತಂದ್ರೆ ಅದು ಡಿ ಜೀವಸತ್ವ. ಹಾಗಾದ್ರೆ ಇಲ್ಲಿ ನೋಡ್ರಿ, ಆಯ್ಕೆ 4 ಕೊಟ್ಟಾರ. ನಮ್ಗೆ ಏನಾಗಿರ್ಬೇಕು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನಾವು ಫೇಸ್ ಮಾಡ್ಬೇಕಾದ್ರೆ, ನಾವು ಸ್ಪರ್ಧೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಆಯ್ಕೆದ ಬಗ್ಗೆ ನಮ್ಗೆ ಏನಾಗಿರ್ಬೇಕು, ಸಂಪೂರ್ಣವಾದ ಜ್ಞಾನ ಇರಬೇಕು. ಹಾಗಿದ್ರೆ ನೋಡ್ರಿ, ಎ ಜೀವಸತ್ವ, ಸಿ ಜೀವಸತ್ವ, ಬಿ ಜೀವಸತ್ವ ಮತ್ತು ಡಿ ಜೀವಸತ್ವ, ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತೆಗೆದುಕೋರಿ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಏನಾಗಿರ್ತದ, ಒಂದು ಪ್ರಶ್ನೆ ಯಾರ ಬಂದೇ ಇರ್ತದ. ಹಂಗಂದ್ರ ನಾವಿಲ್ಲಿ ಏನಾಗ್ತದೆ ನೋಡ್ರಿ, ಆಯ್ಕೆಗಳನ್ನ ನೋಡಿದಾಗ ಎ ಜೀವಸತ್ವದಿಂದ ಯಾವ ರೋಗ ಬರ್ತದ ಕೊರತೆಯಿಂದ, ಸಿ ಜೀವಸತ್ವದಿಂದ ಯಾವ ರೋಗ ಬರ್ತದ, ಬಿ ಜೀವಸತ್ವ ಕೊರತೆಯಿಂದ ಯಾವ ರೋಗ ಬರ್ತದ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಇವತ್ತು ತಿಳ್ಕೊಳ್ಳೋಣ. ಹಾಗಿದ್ರ ಇಲ್ಲಿ ನೋಡ್ರಿ, ಎ ಜೀವಸತ್ವದಿಂದ ಯಾವ ರೋಗ ಬರ್ತದ ಅಂದ್ರ ಇರುಳು ಗೂಡುತನ ಬರ್ತದ. ಏನ್ ಬರ್ತದ್ರಿ, ಇರುಳು ಗೂಡುತನ ಬರ್ತದ. ಯಾವ ಜೀವಸತ್ವದಿಂದ, ಎ ಜೀವಸತ್ವದ ಕೊರತೆಯಿಂದ. ಹಾಗ ಸಿ ಜೀವಸತ್ವದ ಕೊರತೆಯಿಂದ ಏನ್ ಬರ್ತದ ಅಂದ್ರ ಸ್ಕರ್ವಿ ರೋಗ ಬರ್ತದ. ಯಾವ ರೋಗ ಬರ್ತದ ರೀ, ಸ್ಕರ್ವಿ ರೋಗ ಬರ್ತದ. ಹಂಗಿದ್ರ ಬಿ ಜೀವಸತ್ವದಿಂದ ಯಾವ ಕೊರತೆಯಿಂದ ಯಾವ ರೋಗ ಬರ್ತದ ಅಂದ್ರ ಬೇರೆ ಬೇರೆ ರೋಗ ಬರ್ತದ. ಹೀಗೆ ನಾವ್ ಏನ್ ಮಾಡಬೇಕು, ಯಾವುದೇ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಾಗ ಸಂಪೂರ್ಣವಾದ 4 ಆಯ್ಕೆಗಳನ್ನ ನಾವೇನ್ ಮಾಡ್ಬೇಕು, ಬಿಡಿಸ್ತಾ ಹೋಗ್ಬೇಕು. ಹಾಗಿದ್ರೆ ನೋಡ್ರಿ, ಸಿನಿಮಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ, ಹೌದಾ. ಸಿನಿಮಾ ಕ್ಷೇತ್ರದೊಳಗೆ ಯಾವುದು ಅತ್ಯುನ್ನತ ಪ್ರಶಸ್ತಿ ಅಂದ್ರ ಅದು ಆಸ್ಕರ್ ಅಂತ ಹೇಳಿ. ಯಾವ ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ. ಹಾಗಾದ್ರ 2025 ಯಾವ ಒಂದು ಚಿತ್ರಕ್ಕ, ಯಾವ ಒಂದು ಸಿನಿಮಾಕ್ಕೆ ಈ ಆಸ್ಕರ್ ಪ್ರಶಸ್ತಿಯನ್ನ ಕೊಟ್ಟಾರಂದ್ರ ಅನೋರಾ ಅಂತ ಹೇಳಿ. ಯಾವ್ದ್ರಿ, ಅನೋರಾ ಅಂತ ಹೇಳಿ. ಈ ಒಂದು ಸಿನಿಮಾಕ್ಕೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಫಿಲ್ಮ್ಕ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಕೊಟ್ಟಾರ. ಹಾಗಿದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕ ಒಂದು ಆಯ್ಕೆ ಅದ, ಅದೇನಂತಂದ್ರ ನೊಬೆಲ್ ಪ್ರಶಸ್ತಿ ಅದ. ಇದನ್ನ ಯಾವಾಗ ಕೊಟ್ಟಾರಂದ್ರ 1901 ಪ್ರಾರಂಭ ಆಗ್ತದ. ಪ್ರಶಸ್ತಿಯನ್ನ ಮೊದಲ ಬಾರಿಗೆ ನೀಡಿದಾರ. ಹಾಗಿದ್ರ ಈ ಪ್ರಶಸ್ತಿಯನ್ನ ಯಾರು ನೆನಪಿಗಾಗಿ ಕೊಡ್ತಾರಂದ್ರ ಆಲ್ಫ್ರೆಡ್ ನೊಬೆಲ್ ಅವರ ಒಂದು ನೆನಪಿಗಾಗಿ ಈ ಪ್ರಶಸ್ತಿಯನ್ನ ಕೊಡ್ತಾರ. ಹಂಗಿದ್ರ ಇದನ್ನ ಎಷ್ಟು ಕ್ಷೇತ್ರದೊಳಗ ಪ್ರಶಸ್ತಿಯನ್ನ ಕೊಡ್ತಾರ ಅಂತ ನೋಡ್ಬೇಕಾದ್ರೆ ನಾವು
6 ಕ್ಷೇತ್ರದೊಳಗ ಪ್ರಶಸ್ತಿಯನ್ನು ಕೊಟ್ಟಾರ. ಇಷ್ಟು ಮಾಹಿತಿ ನಿಮಗಿದ್ರೆ ಸಾಕು, ಹೌದಾ? ಯಾಕಂದ್ರೆ ನೊಬೆಲ್ ಪ್ರಶಸ್ತಿ ಎಲ್ಲಿ ಸ್ಥಾಪನೆ ಆಯ್ತು, ಯಾವಾಗ ಆಯ್ತು, ಭಾರತೀಯರಿಗೆ ಎಷ್ಟು ಜನಕ್ಕೆ ಕೊಟ್ರು, ಹೌದಾ? ಮೊದಲು ತೆಗೆದುಕೊಂಡವ್ರು ಯಾರು, ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂತ ನೊಬೆಲ್ ಪ್ರಶಸ್ತಿ ಯಾರು, ಇದೇನಾಗ್ತದೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುದಿಲ್ಲ. ಅದಕ್ಕೋಸ್ಕರ ಎಷ್ಟು ಕ್ಷೇತ್ರಕ್ಕೆ ಕೊಡ್ತಾರ, ಯಾವಾಗ ಪ್ರಾರಂಭ ಆತಾಡೋ ನಿಮ್ಗೆ ಗೊತ್ತಿತ್ತಂದ್ರ ಈ ಒಂದು ನಾವು GK ಕ್ವಶನ್ಸ್ ಗಳನ್ನ ಏನ್ ಮಾಡೋಣ ಅಂತಂದ್ರ ಮುಂದಿನ ಒಂದು ಕ್ಲಾಸ್ಗಳನ್ನ ನಾವೆಲ್ಲಾ ಸಂಪೂರ್ಣವಾಗಿ ಏನ್ ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ಹಾಗಿದ್ರ ಅರ್ಜುನ ಪ್ರಶಸ್ತಿ ಗೊತ್ತು ನಿಮ್ಗೆ, ಕ್ರೀಡಾ ಕ್ಷೇತ್ರಕ್ಕೆ ಕೊಡ್ತಾರ. ನೋಡ್ರಿ, ರಾಷ್ಟ್ರೀಯ ಒಂದು ವಿಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ನೋಡ್ರಿ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ನೋಡ್ರಿ ನೀವು ಈ ಒಂದು ದಿನಗಳ ಬಗ್ಗೆ, ದಿನಾಚರಣೆಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳಿರ್ತಾರ. ಹಾಗಿದ್ರ ರಾಷ್ಟ್ರೀಯ ವಿಜ್ಞಾನ ದಿನ, ಹೌದಾ, CV ರಾಮನ್ ಅವರ ಒಂದು ನೆನಪಿಗಾಗಿ ಏನ್ ಮಾಡ್ತಾರ, ಆಚರಣೆ ಮಾಡ್ತಾರ. ಅದು ಯಾವಾಗಪ್ಪ ಅಂತಂದ್ರ ಫೆಬ್ರವರಿ 28 ನಾವೇನಂತ ಕರಿತೀವಿ, ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಕರಿತೀವಿ. ಹಾಗಾದ್ರ ನೋಡ್ರಿ, ಜನವರಿ 15 ಏನ್ರಿ, ಭಾರತೀಯ ಸೇನಾ ದಿನ ಅಂತ ಹೇಳಿ ಕರಿತೀವಿ. ಏನ್ರಿ, ಭಾರತೀಯ ಸೇನಾ ದಿನ. ಹಾಗಾದ್ರ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ. ಏನ್ರಿ, ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಕರಿತೀವಿ. ಹಾಗಿದ್ರ ಸೆಪ್ಟೆಂಬರ್ 5 ಏನ್ರಿ, ಶಿಕ್ಷಕರ ದಿನ. ಏನ್ರಿ, ಶಿಕ್ಷಕರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ನೆನಪಿಗಾಗಿ ಏನ್ ಮಾಡ್ತಾರ ಅಂದ್ರೆ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ. ಯಾಕಪ್ಪ ಅಂತಂದ್ರ ಸಮಾಜಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಶಿಕ್ಷಕರ ಮಹತ್ವ ಏನನ್ನೋದು ನಾವು ತಿಳ್ಕೊಬೇಕಾದ್ರೆ ಏನ್ ಮಾಡ್ತೀವಿ, ಈ ಒಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನ ಆಚರಣೆಯನ್ನ ಮಾಡ್ತೀವಿ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಚೀನಾ ಮತ್ತು ಭಾರತದ ಗಡಿ ನಡುವಿನ ರೇಖೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಚೀನಾ ಮತ್ತು ಭಾರತದ ನಡುವಿನ ಗಡಿ ರೇಖೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದಾರ. ಇಲ್ಲಿ ನೋಡ್ರಿ, ಇದೊಂದು ಭಾರತದೊಳಗ ಇಲ್ಲೇನ್ ಚೀನಾ ದೇಶದಲ್ಲ, ಈ ಭಾರತ ಮತ್ತು ಚೀನಾ ದೇಶದ ನಡುವಿನ ಗಡಿ ರೇಖೆ ಯಾವ್ದು ಅಂತೇಳಿ ನಾವು ಪ್ರಶ್ನೆಯನ್ನ ಕೇಳಿದಾಗ ಯಾವ್ದಪ್ಪ ಅಂತಂದ್ರ ಅದು ಮ್ಯಾಕ್ ಮೋಹನ್ ರೇಖೆ, ಹೌದಾ? ಇಲ್ಲಿ ನೋಡ್ರಿ, ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ರ್ಯಾಡಿಕ್ಲಿಪ್ ಅಂತೇಳಿ ಆಯ್ಕೆಯನ್ನ ಕೊಟ್ಟಾರ, ಹೌದಾ? ಇಲ್ಲಿ ಏನಾಗ್ಯದ, ಪಾಕಿಸ್ತಾನ ಅಂತಕ್ಕಂಥ ಒಂದು ದೇಶದ ಭಾರತ ಮತ್ತು ಈ ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಯಾವ್ದಪ್ಪ ಅಂತಂದ್ರ ಅದು ರ್ಯಾಡಿಕ್ಲಿಪ್ ಅಂತೇಳಿ ಕರಿತೀವಿ, ಹೌದಾ? ಇಲ್ಲಿ ಎಲ್ಲಿ ಅದಪ್ಪ ಅಂತಂದ್ರೆ ಇದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಗಡಿ ರೇಖೆ ಯಾವ್ದ್ರಿ, ಅದು ರ್ಯಾಡಿಕ್ಲಿಪ್ ಅಂತೇಳಿ ಕರಿತೀವಿ. ಹಿಂಗ ನಾವ್ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಪ್ರಶ್ನೆ ಬಗ್ಗೆ ನೋಡ್ತಾ ಇರ್ಬೇಕು. ಟೊಮ್ಯಾಟೊದಲ್ಲಿರುವ ಆಮ್ಲ ಯಾವ್ದು, ಇದೊಂದು ಪ್ರಶ್ನೆಯನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದಾವ ಅಂದ್ರೆ ನೋಡ್ರಿ, ಫಾರ್ಮಿಕ್ ಆಮ್ಲ ಇದು ಎಲ್ಲಿರ್ತದ ಅಂತಂದ್ರ ಇರುವೆಗಳ ಕಚ್ಚಿದಾಗ, ಹೌದಾ? ಇರುವೆಗಳ ನಮಗ್ ಕಚ್ಚಿದ್ವು ಅಂದ್ರ ಸ್ವಲ್ಪ ನಮಗೆ ಏನಾಗ್ತದ, ಉರಿತದ, ಅಲ್ಲಿ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗಿರ್ತದ. ಹಾಗಿದ್ರ ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಎಲ್ಲಿರ್ತದ್ರಿ, ಮೊಸರಿನೊಳಗಿರ್ತದ. ಲ್ಯಾಕ್ಟಿಕ್ ಆಮ್ಲ ಎಲ್ಲಿರ್ತದ, ಮೊಸರಿನೊಳಗಿರ್ತದ. ಹಾಗಿದ್ರ ಟೊಮೆಟೊ ಒಳಗ ಆಕ್ಸಾಲಿಕ್ ಆಮ್ಲ ಇರ್ತದ, ಅಥವಾ ಫ್ಲೋರಿಕ್ ಆಮ್ಲ ಇರ್ತದ, ಅಥವಾ ಲ್ಯಾಕ್ಟಿಕ್ ಆಮ್ಲ ಇರ್ತದ, ಅಥವಾ ಫಾರ್ಮಿಕ್ ಆಮ್ಲ ಇರ್ತದ ಅಂತ ಹೇಳಿ ಏನ್ ಮಾಡ್ಬೇಕಂದ್ರ ನೀವೇನ್ ಮಾಡ್ಬೇಕು, ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸ್ಬೇಕು. ಹಾಗಿದ್ರೆ ನೋಡ್ರಿ, ಈ ಪ್ರಶ್ನೆಗೆ ನೀವೇನ್ ಮಾಡ್ಬೇಕು, ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸ್ಬೇಕು. ನೋಡ್ರಿ, ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಕೆ ಹರಿಬಾಬು ಅಂತೇಳಿ ಆಯ್ಕೆ ಕೊಟ್ಟಾರ, ಸಂತೋಷ್ ಕುಮಾರ್ ಗಂಗ್ವಾರ್ ಅಂತೇಳಿ ಕೊಟ್ಟಾರ, ತಾವರ್ ಚಂದ್ ಗೆಹ್ಲೋಟ್ ಕೊಟ್ಟಾರ, CH ವಿಜಯ ಶಂಕರ್ ಅಂತ ಹೇಳಿ ಕೊಟ್ಟಿದಾರ. ಹಾಗಿದ್ರ ಈಗ ಪ್ರಸ್ತುತ ಅಥವಾ ಈಗಿನ ಅಂತ ಹೇಳಿ ಕೇಳಿದ ಪ್ರೆಸೆಂಟ್ ಯಾರಿದಾರ ಅಂತಂದ್ರ ತಾವರ್ ಚಂದ್ ಗೆಹ್ಲೋಟ್ ಅವರು ಮೀನಿನ ಉಸಿರಾಟದ ಅಂಗ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಏನ್ ಕೇಳಿದಾರೆ, ಇದು ಬಹಳ ಸಾರಿ ಏನಾಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಮೀನಿನ ಉಸಿರಾಟ ಅಂಗ ಯಾವುದು ಅಂತ ಕೇಳಿದಾರ. ಶ್ವಾಸಕೋಶ ಉಸಿರಾಟ ಅಂತಂದ್ರ ಮನುಷ್ಯರ ಉಸಿರಾಟ ಅಂಗ ಅಂತ ನಾವು ಕೇಳ್ತೀವಿ. ಬಾಯಿ ಕುಹರ ಅಂದ್ರ ಕಪ್ಪೆ. ಏನ್ರಿ, ಬಾಯಿ ಕುಹರ ಅಂದ್ರ ಕಪ್ಪೆಯ ಉಸಿರಾಟ ಅಂಗ ಅಂತ ಕರಿತೀವಿ. ಮೀನಿನ ಉಸಿರಾಟ ಅಂಗ ಯಾವ್ದ್ರ ನಮ್ಗೆ ಆಯ್ಕೆ ಒಳಗ ಕಿವಿರುಗಳದ. ಏನ್ರಿ, ಕಿವಿರುಗಳು, ಹೌದಾ? ಶ್ವಾಸಕೋಶ ಅಂತ ನಾವು ಉಸಿರಾಡ್ತೀವಿ, ಬಾಯಿ ಕುಹರ ಅಂದ್ರ ಕಪ್ಪೆದ ಕರಿತೀವಿ, ಮೀನಿನ ನಂತರ ಏನ್ರಿ ಕಿವಿರುಗಳು ಅಂತೇಳಿ ಕರಿತೀವಿ. ಎರೆಹುಳ ಏನಪ್ಪಾ ಅಂತಂದ್ರೆ ಚರ್ಮದ ಮುಖಾಂತರ ಉಸಿರಾಟವನ್ನ ಮಾಡ್ತದ. ನೋಡ್ರಿ, ಗುಜರಾತ್ ನಲ್ಲಿ ಉದ್ಘಾಟನೆಗೊಂಡ ಪ್ರತಿಮೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದಾರೆ, ಹೌದಾ? ಗುಜರಾತ್ ನಲ್ಲಿ ಯಾವ ಪ್ರತಿಮೆ ಉದ್ಘಾಟನೆ ಆಗಿದ್ರೆ, ಮಧ್ವಾಚಾರ್ಯ, ಬಸವೇಶ್ವರ, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಶಂಕರಾಚಾರ್ಯ ಅಂತೇಳಿ ಆಯ್ಕೆಯನ್ನ ಕೊಟ್ಟಾಗ ನಮಗೆ ಏನಾಗ್ತದ, ಗುಜರಾತ್ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆಯನ್ನ ಉದ್ಘಾಟನೆಯನ್ನ ಮಾಡಿದಾರ. 182 ಏನಾಗಿದೆ ಮೀಟರ್ ಅದ. ಇದು ಎಷ್ಟಿದೆ, 182 ಮೀಟರ್ ಅದ. ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆ ಅದ. ಹಾಗಾದ್ರ ಇದು ಯಾವ ನದಿಯ ದಂಡೆ ಮೇಲದಪ್ಪ ಅಂತಂದ್ರ ನರ್ಮದಾ ನದಿಯ ದಂಡೆ ಮೇಲದ. ಯಾವ ನದಿ ರೀ,
ನರ್ಮದಾ ಒಂದು ನದಿಯ ದಂಡೆ ಮೇಲೆ ಏನಾಗಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆ ಅದ. ಇವರನ್ನ ಭಾರತದ ಒಂದು ಉಕ್ಕಿನ ಮನುಷ್ಯ ಅಂತೇಳಿ ನಾವು ಕರಿತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಕರಿತೀವಿ. ನೋಡ್ರಿ, ಮಧ್ವಾಚಾರ್ಯ, ಬಸವೇಶ್ವರ, ಶಂಕರಾಚಾರ್ಯರ ಬಗ್ಗೆ ಏನಾಗ್ತದ ನಿಮಗೆ ಸಂಪೂರ್ಣವಾಗಿ ಗೊತ್ತಿರ್ಬೇಕಾಗ್ತದ. ನೋಡ್ರಿ, ಮಧ್ವಾಚಾರ್ಯರ ಒಂದು ಸಿದ್ಧಾಂತ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ? ದ್ವೈತ ಸಿದ್ಧಾಂತ. ಬಸವೇಶ್ವರರ ಸಿದ್ಧಾಂತ ಯಾವ್ದ್ರಿ? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಶಂಕರಾಚಾರ್ಯರ ಸಿದ್ಧಾಂತ ಯಾವ್ದ್ರಿ? ವಿಶಿಷ್ಟ ಅದ್ವೈತ ಸಿದ್ಧಾಂತ. ಅದ್ವೈತ ಶಂಕರಾಚಾರ್ಯ ಯಾವ್ದ್ರಿ? ಅದ್ವೈತ ಸಿದ್ಧಾಂತ. ಹಾಗಿದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಲ್ಲಭಾಯಿ ಪಟೇಲ್ ಗಾಂಧೀಜಿ ಅವರಿಗೆ ಏನೆಂದು ಕರೆದರು? ನೋಡ್ರಿ, ಇದೇನಾಗ್ತದ, ಬಾಪೂಜಿ ಅಂತೇಳಿ ಒಬ್ರು ಬೇರೆದವ್ರು ಕರೆದಿದ್ದಾರ, ಮಹಾತ್ಮ ಅಂತೇಳಿ ಒಬ್ರು ಕರೆದಿದ್ದಾರ, ರಾಷ್ಟ್ರಪಿತ ಅಂತೇಳಿ ಒಬ್ರು ಕರೆದಿದ್ದಾರ, ಗಾಂಧೀಜಿ ಅಂತೇಳಿ ಕರೆದಿದ್ದಾರ. ಹಾಗಾದ್ರ ವಲ್ಲಭಾಯಿ ಪಟೇಲ್ ಗಾಂಧೀಜಿ ಅವರಿಗೆ ಏನೆಂದು ಕರೆದರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ ಏನ್ ಹೇಳ್ತೇನಪ್ಪಾ ಅಂತಂದ್ರೆ ನಿಮಗ ಇದೊಂದ ಟ್ರಿಕ್ಸ್ ಅನ್ನ ನೆನಪಿಟ್ಕೊಂಡ್ಬಿಡ್ರಿ ನೀವು. ಹೌದಾ? ಅರಾಂಬ ವಿಸುರವ ಅಂತೇಳಿ ಈ ತರ ನೆನಪಿಟ್ಕೊಂಡ್ಬಿಟ್ರಂದ್ರ ಇವ್ 4 ಏನಾಗ್ತದ ಆಯ್ಕೆಗಳಿಗೆ ನಿಮ್ ಸಂಪೂರ್ಣವಾಗಿ ಉತ್ತರ ಸಿಗ್ತದ. ಏನ್ರಿ ಇದು ಅರಾಂಬ ವಿಸುರವ ಅಂತಂದ್ರ? ಅಂದ್ರ ಅರಬೆತ್ತಲೆಯ ಫಕೀರ ಅಂತೇಳಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಯಾರು ಕರೆದ್ರಂದ್ರ ವಿನ್ಸ್ಟನ್ ಚರ್ಚಿಲ್ ಅವ್ರು ಕರೀತಾರ. ರಾಷ್ಟ್ರಪಿತ ಅಂತೇಳಿ ಯಾರನ್ನ ಕರೆದ್ರಪ್ಪ? ರಾಷ್ಟ್ರಪಿತ ಅಂತೇಳಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಯಾರು ಕರೆದ್ರಂದ್ರ ಸುಭಾಷ್ ಚಂದ್ರ ಬೋಸ್ ಅವ್ರು ಕರೀತಾರ. ಮಹಾತ್ಮ ಅಂತೇಳಿ ಗಾಂಧೀಜಿ ಅವ್ರನ್ನ ಯಾರನ್ನ ಕರೆದ್ರಪ್ಪ ಅಂತಂದ್ರ ರವೀಂದ್ರನಾಥ್ ಠಾಗೂರ್ ಅವ್ರು ಕರೀತಾರ. ಹಾಗಾದ್ರ ಒಂದು ಆಯ್ಕೆ ಉಳಿತು, ವಲ್ಲಭಾಯಿ ಪಟೇಲ್ ಅವ್ರು ಏನಂತ ಕರೆದ್ರಿ? ಬಾಪೂಜಿ ಅಂತೇಳಿ ಕರೀತಾರ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಈ ಒಂದು ಪ್ರಶ್ನೆಯನ್ನು ಏನ್ ಮಾಡ್ಬೇಕು, ನೀವು ಸರಿಯಾಗಿ ಓದ್ತಾ ಇರಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಲ್ಪಸಂಖ್ಯಾತರ ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಸಾಮಾನ್ಯ ಜ್ಞಾನದ ಒಂದು 10 ಪ್ರಶ್ನೆಗಳನ್ನ ನಾನು ಇವತ್ತಿನ ದಿವಸ ತಂದಿದ್ದೇನೆ. ಎಲ್ಲಾ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೀವು ತಿಳ್ಕೋಬೇಕು. ಇಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಮತ್ತು ಏನಾದ್ರು ನಿಮ್ಗೆ ಅನಿಸಿತ್ತಂದ್ರ ನೀವೇನ್ ಮಾಡ್ರಿ, ನಮ್ಗ ಕಮೆಂಟ್ ನಲ್ಲಿ ತಿಳಿಸ್ರಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ ನಲ್ಲಿ ಸಮರ್ ಕ್ಯಾಂಪ್, ಹೌದಾ, ಬೇಸಿಗೆ ಶಿಬಿರದ ಅವಧಿಗಳು ಮತ್ತು ರೆಗ್ಯುಲರ್ ಕ್ಲಾಸ್ಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಬರೆದು ಉಚಿತ ಬೇಸಿಗೆ ಶಿಬಿರದ ಪ್ರವೇಶವನ್ನ ನೀವು ಪಡಿಬೇಕಂತೇಳಿ ನಾನು ಅನ್ಕೊಂಡಿದ್ದೀನಿ. ಇದೇ 9/4/2025 ನಾವೇನ್ ಮಾಡ್ತಾ ಇದೀವಿ, ಪರೀಕ್ಷೆಯನ್ನ ನಡೆಸ್ತಾ ಇದೀವಿ. ಈ ಪರೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಾವೆಲ್ಲರೂ ಒಂದು 2 ತಿಂಗಳ ಬೇಸಿಗೆಯ ಒಂದು ಅವಧಿಯನ್ನ ನಮ್ ಜೊತೆ ನೀವು ಕಳಿತೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು ಯಾರು ಕ್ಲಾಸ್ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ನೀವೇನ್ ಮಾಡೋಣಪ್ಪ ಅಂತಂದ್ರೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು.